ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಅಧಿಕಾರ ಹಸ್ತಾಂತರದ ವಿಚಾರ ತೀವ್ರ ಚರ್ಚೆ ಆಗ್ತಾ ಇರುವ ಹೊತ್ತಲ್ಲೇ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್ಕಾರಕ್ಕೆ 1000 ದಿನಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆ ಹೆಸರಲ್ಲಿ ಕೂಡ ಮತ್ತೊಂದು ಸಮಾವೇಶವನ್ನು ಮಾಡುವ ಮೂಲಕವಾಗಿ ಮತ್ತೊಮ್ಮೆ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವವನ್ನು ಯಾವ ರೀತಿಯಾಗಿ ಮಾಡಿದ್ರು ಅದೇ ಮಾದರಿಯಲ್ಲಿ ಕೂಡ ಈ ಒಂದು ಸಮಾವೇಶಕ್ಕೆ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲೆಂದೇ ಖ್ಯಾತಿಯನ್ನು ಪಡೆದಿರತಕ್ಕಂಥ ಹಾವೇರಿ ಜಿಲ್ಲೆಯಲ್ಲಿ ಈ ಸಮಾವೇಶವನ್ನು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ಸದ್ಯ ನಡೀತಾ ಇದ್ದಾವೆ. ದಿನ ಬೆಳಗ್ಗೆ ಆದರೆ ಸರ್ಕಾರದಲ್ಲಿ ಕೂಡ CM ಕುರ್ಚಿ ಏನು ಹಸ್ತಾಂತರದ ವಿಚಾರ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದವು. ಈ ಹೊತ್ತಲ್ಲೇ ಈ ಒಂದು ಸಮಾವೇಶ ಭಾಳಷ್ಟು ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜಕೀಯ ಪಡಸಾಲೆಗಳಲ್ಲಿ ಪದೇ ಪದೇ ಕೇಳಿ ಬರ್ತಾ ಇರ್ತಕ್ಕಂಥ ಮಾತುಗಳಂತೇಳಿದ್ರೆ ರಾಜಕಾರಣದಲ್ಲಿ ಯಾವಾಗ CM ಕುರ್ಚಿ ಬದಲಾವಣೆ ಆಗ್ತಾಯಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಆಗಸ್ಟ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಮತ್ತು ಸಂಕ್ರಾಂತಿ ಬಳಿಕವಾಗಿ ಈ ಒಂದು ಬದಲಾವಣೆ ಆಗ್ತವೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಇದ್ರು. ಆದರೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಕೂಡ ಈವರೆಗೂ ಆಗಿಲ್ಲ. ಹೀಗಾಗಿ ದೇವರಾಜ ಅರಸ್ ಅವರ ದಾಖಲೆಯನ್ನು ಕೂಡ ಮುರಿದ ಬಳಿಕವಾಗಿ ಈ ಒಂದು ಬದಲಾವಣೆಗಳು ಆಗ್ತವೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಸದ್ಯ ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿದ ಬಳಿಕವೂ ಕೂಡ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಿಲ್ಲ. ಹೀಗಾಗಿ ಈ ಸಮಾವೇಶ ಕೂಡ ಮತ್ತೊಂದು ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬೃಹತ್ ಆಗಿರ್ತಕ್ಕಂಥ ಸಮಾವೇಶವನ್ನು ಮಾಡುವ ಮೂಲಕವಾಗಿ ಸಿದ್ದರಾಮಯ್ಯನವರು ಕೂಡ ಯಾವಾಗ ಅಧಿಕಾರ ಹಸ್ತಾಂತರದ ವಿಚಾರಗಳು ಚರ್ಚೆ ಜೋರಾಗ್ತದೆ ಅಂಥ ಸಂದರ್ಭದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುವ ಮೂಲಕವಾಗಿ ತಮ್ಮ ಜೊತೆಗೆ ಮತ್ತೊಮ್ಮೆ ಇಷ್ಟು ಜನ ನಾಯಕರಿದ್ದಾರೆ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇದ್ದಾರೆ ಅನ್ನುವ ಬಿಂಬಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ ಬರ್ತಾ ಇದ್ರು. ಹೀಗಾಗಿ ಈ ಸಮಾವೇಶ ಕೂಡ ಅದೇ ದಾರಿಯಲ್ಲಿ ತಲುಪುತ್ತದ ಎನ್ನುವ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಹಾವೇರಿಯಲ್ಲಿ ಕೂಡ ಸುಮಾರು 100 ಎಕರೆ ಪ್ರದೇಶದಲ್ಲಿ ಈ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಸಿದ್ಧತೆಗಳು ಕೂಡ ಸದ್ಯ ನಡೀತಾ ಇರತಕ್ಕಂಥದ್ದು. ಏನು ಹಾವೇರಿ ಜಿಲ್ಲೆಗೆ ದೇವರಾಜ ಅರಸ್ ಅವರ ದಾಖಲೆಯನ್ನು ಮುರಿದ ದಿನವೇ CM ಸಿದ್ದರಾಮಯ್ಯನವರು ಪ್ರವಾಸವನ್ನು ಕೈಗೊಂಡಿದ್ದರು. ಅಂಥ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಕೂಡ ನನಗೆ ಈ ಅಧಿಕಾರದಲ್ಲಿ ಎಷ್ಟು ದಿನ ಇರ್ತೀನೋ ಇಲ್ವೋ ಅನ್ನೋ ಗೊತ್ತಿಲ್ಲ ಎನ್ನುವ ಮಾತುಗಳನ್ನು ಕೂಡ ಆಡಿದರು. ಮತ್ತು ವೇದಿಕೆಯಲ್ಲಿ ಕೂಡ DK ಶಿವಕುಮಾರ್ ಅವರು ಕೂಡ ಕೊಟ್ಟ ಮಾತನ್ನು ಮತ್ತೆ ನೆನಪಿಸುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಅದೇ ಏನು ಮಾತುಗಳನ್ನು ಆಡಿರ್ತಕ್ಕಂಥ CM ಆಗಿರ್ಬೋದು, DCM ಅವರು ಮತ್ತೆ ಹಾವೇರಿಯಲ್ಲಿ ಈ ಒಂದು ಸಮಾವೇಶನ ಮಾಡ್ತಾ ಇರತಕ್ಕಂಥದ್ದು ಭಾಳಷ್ಟು ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಮತ್ತು ಈ ಸಮಾವೇಶದ ಹಿಂದಿನ ಒಂದಿಷ್ಟು ಚಟುವಟಿಕೆಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಹಾವೇರಿ ಜಿಲ್ಲೆ ಅಂತ ಹೇಳಿದ್ರೆ ಕನಕದಾಸರ ಜನ್ಮಭೂಮಿ ಮತ್ತು ಹಿಂದುಳಿದ ದಾರ್ಶನಿಕರ ಕವಿಗಳು ಕೂಡ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಜನ್ಮವನ್ನು ತಾಳಿರ್ತಕ್ಕಂಥದ್ದು. ಹೀಗಾಗಿ ಹಿಂದುಳಿದ ದಾರ್ಶನಿಕರ ತವರು ಕ್ಷೇತ್ರದಲ್ಲಿ ಈ ಒಂದು ಸಮಾವೇಶವನ್ನು ಮಾಡ್ತಾ ಇರತಕ್ಕಂಥದ್ದು ಭಾಳಷ್ಟು ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಬರೋಬ್ಬರಿ 100 ಎಕರೆ ಪ್ರದೇಶದಲ್ಲಿ ಈ ಒಂದು ಸಮಾವೇಶಕ್ಕೆ ಸಿದ್ಧತೆಗಳು ಕೂಡ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಆಗಿರ್ಬೋದು ಮತ್ತು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರವರು ಕೂಡ ಹಾವೇರಿ ಜಿಲ್ಲೆಯ ಪ್ರವಾಸವನ್ನು ಕೈಗೊಂಡು ಒಂದು ಹಂತದಲ್ಲಿ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಸಮಾವೇಶಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳಾಗಿರ್ಬೋದು ಮತ್ತು ರೂಪರೇಷೆಗಳನ್ನು ಎಲ್ಲವನ್ನು ಕೂಡ ಒಂದು ಮೊದಲ ಹಂತದ ಸಭೆಯಲ್ಲಿ ಕೂಡ ಈಗಾಗಲೇ ಅಧಿಕಾರಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಕಾಲದಲ್ಲಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಯಾಗಿ ಇವತ್ತು ವಾಸಿಸೋನೆ ಮನೆಯ ಒಡೆ ಅಂತಕ್ಕಂಥ ಒಂದು ಯೋಜನೆ ಇವತ್ತು ಜಾರಿಯಾಗಿ ನಮ್ಮ ಸರ್ಕಾರದ ಒಂದು ಮಹತ್ವವಾದಂಥ ಕಾರ್ಯಕ್ರಮ ಹೊಸಪೇಟೆಯಲ್ಲಿ ನಾವು 2 ವರ್ಷದ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ಮಾಡಿ 1,11,111 ಹಕ್ಕುಪತ್ರಗಳನ್ನು ವಿತರಣೆ ಮಾಡುತ್ತೆ. ಆ ಸಂದರ್ಭ ಆವಾಗ ವಿಜಯನಗರನೇ ಯಾಕೆ ಆಯ್ಕೆ ಮಾಡಿದ್ರಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ವಿಜಯನಗರನಲ್ಲಿ ಇರೋದರಿಂದ ಅಲ್ಲಿ ಮಾಡಿ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ತಾಲೂಕಿನ ಫಲಾನುಭವಿಗಳನ್ನು ಅಲ್ಲಿ ಭಾಗಿಯಾಗ್ತಕ್ಕಂಥದ್ದಾಯಿತು. ಈಗ ಫೆಬ್ರವರಿ 13 ನಮ್ಮ ಸರ್ಕಾರಕ್ಕೆ 1,000 ದಿನಗಳು ಆಗ್ತಾಯಿದ್ದಾವೆ. 2.5 ವರ್ಷ ಅಲ್ಲ, ಫೆಬ್ರವರಿ 13 ಅದರ ಅಂಗವಾಗಿ ಮತ್ತೆ ಸರ್ಕಾರ 1,00,000 ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಈಗ ಸಾಧನೆ ಆಗಿದೆ. ಸೊ ಆ 1,00,000 ಫಲಾನುಭವಿಗಳಿಗೆ
ಹಾವೇರಿ ಜಿಲ್ಲೆಯಲ್ಲಿ ಕೊಡ್ತಕ್ಕಂಥದ್ದು. ಯಾಕಂದರೆ ಇವತ್ತಿನ ಪಟ್ಟಿಯಲ್ಲಿ ಹಾವೇರಿ ಜಿಲ್ಲೆ ಇವತ್ತು ಹೆಚ್ಚಿನ ಫಲಾನುಭವಿಗಳು ಇದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೂಡ ತಮ್ಮ ಒತ್ತಡದ ಮಧ್ಯೆಯೂ ಕೂಡ ಈ ಸಮಾವೇಶಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸಮಾವೇಶದಲ್ಲಿ 3 ಲಕ್ಷಕ್ಕಿಂತ ಅಧಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಸೇರುವಂಥ ನಿರೀಕ್ಷೆ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಮತ್ತು ಇದೇ ಒಂದು ಸಮಾವೇಶದಲ್ಲಿ ಸರ್ಕಾರಕ್ಕೆ 1000 ದಿನಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಸುಮಾರು 1 ಲಕ್ಷ ಜನರಿಗೆ ಹಕ್ಕುಪತ್ರಗಳ ವಿತರಣೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಒಂದು ರೀತಿಯಾಗಿ ಈ ಒಂದು ಸಮಾವೇಶ ಸರ್ಕಾರದ ಮತ್ತು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಅಣಿಯನ್ನು ಮಾಡಿಕೊಡ್ತದೆ ಅನ್ನೋ ಮಾತುಗಳನ್ನು ಕೇಳಿಬಂದಂಥ ಸಂದರ್ಭದಲ್ಲಿ ಈ ಹಿಂದೆ ವಿಜಯನಗರದಲ್ಲಿ ಯಾವ ರೀತಿಯಾಗಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಿಕ್ಕೆ ಒಂದು ಸಮಾವೇಶವನ್ನು ಮಾಡಿದ್ವಿ, ಅದೇ ಮಾದರಿಯಲ್ಲಿ ಕೂಡ ಈ ಸಮಾವೇಶವನ್ನು ಮಾಡ್ತೇವೆ ಅನ್ನೋ ಮಾತುಗಳನ್ನು ಆಡುವ ಮೂಲಕವಾಗಿ ಈ ಒಂದು ರಾಜಕೀಯ ಸಮಾವೇಶ ಅಲ್ಲವನ್ನುವ ಮಾತುಗಳನ್ನು ಕೂಡ ಶಾಸಕರಾಗಿರ್ಬೋದು ಮತ್ತು ರಾಜಕೀಯ ಮುಖಂಡರುಗಳು ಕೂಡ ತಳ್ಳಿ ಆಗ್ತಾ ಇದ್ದಾರೆ. ಒಟ್ಟಿನಲ್ಲಿ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಸಮಾವೇಶ ಭಾಳಷ್ಟು ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಸಮಾವೇಶವನ್ನು ಮಾಡಿದ್ರು, ಅದೇ ಮಾದರಿಯಲ್ಲಿ ಕೂಡ ಹಾವೇರಿಯಲ್ಲಿ ಈ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ವೇದಿಕೆಗಳು ಕೂಡ ಸಿದ್ಧವಾಗ್ತಾ ಇದ್ದಾವೆ. ಮತ್ತು ಬರೋಬ್ಬರಿ 1 ಲಕ್ಷ ಎಕರೆ ಜಾಗದಲ್ಲಿ ಈ ಒಂದು ಸಮಾವೇಶ ಮಾಡೋದ್ರಿಂದ ಈಗಾಗಲೇ ಏನು ಸಮಾವೇಶ ಮಾಡ್ತಕ್ಕಂಥ ಏನು ಜಾಗ ಇದೆ ಅದು ಖಾಸಗಿ ಅವರ ಜಾಗ ಆಗಿರ್ತಕ್ಕಂಥದ್ದು. ಮತ್ತು ಅಲ್ಲಿ ರೈತರು ಕೂಡ ಸಾಕಷ್ಟು ಬೆಳೆಗಳನ್ನು ಬೆಳೆದಿರ್ತಕ್ಕಂಥದ್ದು. ಹಾಗಾಗಿ ರೈತರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಟ್ಟು ಆ ಜಾಗವನ್ನು ಸಮಾವೇಶಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಆ ಸಮಾವೇಶಕ್ಕೆ ಬೇಕಾಗಿರ್ತಕ್ಕಂಥ ರೂಪರೇಷೆಗಳನ್ನು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು. ಮತ್ತು ಈ ಸಮಾವೇಶದಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಆಗಿರ್ಬೋದು ಮತ್ತು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೂಡ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಹಂತದಲ್ಲಿ ಈಗಾಗಲೇ ಏನು ರಾಜ್ಯದಲ್ಲಿ ಅಧಿವೇಶನ ಆಗ್ತದೆ, ಅಧಿವೇಶನದ ಬಳಿಕ ಆಗಿರ್ಬೋದು ಮತ್ತು ಡಿ ದೇವರಾಜ ಅರಸ ದಾಖಲೆಯನ್ನು ಬ್ರೇಕ್ ಮಾಡಿದ ಬಳಿಕವಾಗಿ ನಡೀತಾ ಇರತಕ್ಕಂಥ ಮೊದಲ ಸಮಾವೇಶ ಆಗಿರೋದ್ರಿಂದ ಈ ಸಮಾವೇಶದ ಮೇಲೆ ಬಹಳಷ್ಟು ಕುತೂಹಲಗಳು ಕೂಡ ಸದ್ಯ ಮೂಡಿರ್ತಕ್ಕಂಥದ್ದು. ರಾಜಕೀಯವಾಗಿ ಈ ಒಂದು ಸಮಾವೇಶವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಅಧಿಕಾರ ಹಸ್ತಾಂತರವನ್ನು ಮಾಡ್ತಾರಾ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಸಮಾವೇಶ ಏನಿದೆ, ಈ ಒಂದು ಸಮಾವೇಶದ ಮೇಲೆ ಸಾಕಷ್ಟು ಕಾರ್ಯಕರ್ತರ ನಿರೀಕ್ಷೆಗಳು ಕೂಡ ಇರ್ತಕ್ಕಂಥದ್ದು. ಮತ್ತು ಈ ಒಂದು ಸಮಾವೇಶನ ಸರ್ಕಾರದ ಸಾಧನೆ ಹೆಸರಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಹಂತದಲ್ಲಿ ಇದೊಂದು 1 ಲಕ್ಷ ಜನರಿಗೆ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮಗಳು ಕೂಡ ಅಲ್ಲಿ ಆಗ್ತಾ ಇದೆ. ಒಟ್ಟಲ್ಲಿ ಈ ಒಂದು ಸಮಾವೇಶದ ಮೇಲೆ ಎಲ್ಲರ ನಿರೀಕ್ಷೆ ಇದೆ. ಹೀಗಾಗಿ ಈ ಸಮಾವೇಶಕ್ಕೆ ಸಾಕಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಒಟ್ಟಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಫೆಬ್ರವರಿ 13ರಂದು ನಡೀತಾ ಇರತಕ್ಕಂಥ ಈ ಸಮಾವೇಶ ದಿನ ಸಾಕಷ್ಟು ಕೇಂದ್ರದ ನಾಯಕರು ಕೂಡ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಸುಮಾರು 6ಕ್ಕಿಂತ ಹೆಚ್ಚು ಹೆಲಿಪ್ಯಾಡ್ಗಳ ನಿರ್ಮಾಣವನ್ನು ಮಾಡಲಿಕ್ಕೆ ಕೂಡ ಈಗಾಗಲೇ ಚಿಂತನೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. 3 ಲಕ್ಷಕ್ಕಿಂತ ಹೆಚ್ಚಿನ ಜನರು ಸೇರುವಂಥ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಭದ್ರತೆಗಳಾಗಿರ್ಬೋದು ಮತ್ತು ಬಂದಿರತಕ್ಕಂಥ ಜನರಿಗೆ ಟ್ರಾಫಿಕ್ ಆಗಿರ್ಬೋದು, ಈ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ಹಂತವಾಗಿ ಅಧಿಕಾರಿಗಳು ಕೂಡ ಸಭೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಸರ್ಕಾರದ 1000 ದಿನ ಕಳೆಯುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆ ನೋಡಿದಂತೆ ನಡೆದಂಥ ಸರ್ಕಾರ ಸುಮಾರು 1 ಲಕ್ಷ ಫಲಾನುಭವಿಗಳಿಗೆ ಪಟ್ಟ ಕೊಡುವಂಥ ದೊಡ್ಡ ಕಾರ್ಯಕ್ರಮ ಅವತ್ತು ಹಮ್ಮಿಕೊಳ್ತಾ ಇದ್ದೀವಿ. ಇದು ಸರ್ಕಾರದ ಕಾರ್ಯಕ್ರಮ, ಅದು ಪಕ್ಷದ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಇಲ್ಲ, ಹಾಗೆಲ್ಲ ಇಲ್ಲ. ಯಾಕೆಂದರೆ ಸೆಂಟ್ರೇ ಇರುತ್ತೆ, ರಾಜ್ಯದ ಮಧ್ಯ ಭಾಗ ಇದು. ಸೊ ಅದರಿಂದ ಎಲ್ಲ ಬೇರೆ ಬೇರೆ ಜಿಲ್ಲೆಗಳು ಮಾಡಿ, ಲಾಸ್ಟ್ ಟೈಮ್ ಬಳ್ಳಾರಿಯಲ್ಲಿ ಮಾಡಿದ್ವಿ ನಾವು, ಅದೇ ರೀತಿ ವಿಜಯನಗರಲ್ಲಿ ಮಾಡಿದ್ವಿ. ಈ ಸಲ ನಾವು ಹಾವೇರಿಯಲ್ಲಿ ಮಾಡಬೇಕಂತ ಈಗ ತೀರ್ಮಾನಗಳು ತೊಗೊಂಡಿದ್ದಾರೆ. ಅದರಲ್ಲಿ ಯಾವುದೇ ರಾಜಕಾರಣ ಇಲ್ಲ. ನಮ್ಮ ಸರ್ಕಾರದ ಸಾಧನೆ ಹೇಳೋಕ್ಕೆ ಅವತ್ತು 13 ತಾರೀಕು ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಒಂದು ಹಂತದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಆಗಿರ್ಬೋದು, ಕೃಷ್ಣ ಬೈರೇಗೌಡರು ಕೂಡ ಹಾವೇರಿ ಜಿಲ್ಲೆಯ ಪ್ರವಾಸವನ್ನು ಕೈಗೊಂಡು ಸಮಾವೇಶದ ರೂಪರೇಷೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಹಾವೇರಿ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಕೂಡ ಹಾವೇರಿ ಜಿಲ್ಲೆ ಕಾಂಗ್ರೆಸ್ಗೆ ಭಾಳಷ್ಟು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಸುಮಾರು 6 ಜನ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಹಾವೇರಿ ಜಿಲ್ಲೆಯ ಸಂಪೂರ್ಣವಾಗಿ ಕಾಂಗ್ರೆಸ್ ಮಯ ಆಗಿರೋದ್ರಿಂದ ಈ ಒಂದು ಸಮಾವೇಶ ಹಾವೇರಿಯಲ್ಲಿ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ಈ ಹಿಂದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿರ್ತಕ್ಕಂಥ ಜಾಗದಲ್ಲೇ ಈ ಒಂದು ಸಮಾವೇಶಕ್ಕೆ ವೇದಿಕೆಗಳು ಕೂಡ ಸಿದ್ಧ ಆಗ್ತಾ ಇದ್ದಾವೆ. ಏನು ಹಾವೇರಿ ಹೊರವಲಯದಲ್ಲಿರ್ತಕ್ಕಂಥ ಅಜ್ಜನಗುಡಿ ಪ್ರದೇಶದಲ್ಲಿ ಈ ಒಂದು ಸಮಾವೇಶದ ವೇದಿಕೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಮತ್ತು ಕೊಳ್ಳಿ ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಈ ಭಾಗದಲ್ಲಿ ಹೆಲಿಪ್ಯಾಡ್ಗಳ ನಿರ್ಮಾಣ ಕಾರ್ಯ ಆಗ್ತಾ ಇದೆ.
ಬಂದಿರತಕ್ಕಂಥ ಏನು ಕಾರ್ಯಕರ್ತರಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಕೂಡ ಹಕ್ಕುಪತ್ರ ಏನು ಫಲಾನುಭವಿಗಳಿದ್ದಾರೆ ಅವರಾಗಿರ್ಬೋದು ಮತ್ತು ರಾಜಕೀಯ ನಾಯಕರು ಎಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸಮಾವೇಶ ಬಹಳಷ್ಟು ಕುತೂಹಲನ ಮೂಡಿಸಿರ್ತಕ್ಕಂಥದ್ದು. ಮತ್ತು ಈ ಸಮಾವೇಶದ ಬಳಿಕ ಯಾವೆಲ್ಲ ಬದಲಾವಣೆಗಳಾಗ್ತವೆ ಅಥವಾ ಮತ್ತು ಈ ಸಮಾವೇಶದ ಬಳಿಕ ಯಾವ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಬದಲಾವಣೆಗಳಾಗ್ತವೆ ಅನ್ನೋದನ್ನು ಕೂಡ ಇನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.